ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಸ್ಟ್ರೈಡರ್ ಸೈಕಲ್ ಹಾಗೂ ದಿಲೀಪ್ ಸೈಕಲ್ ಸ್ಟೋರ್ಸ್ನ ಸಹಭಾಗಿತ್ವದಲ್ಲಿ ಸಹಯೋಗದೊಂದಿಗೆ ಬೀದರ್ ನಗರದ ನೆಹರು ಸ್ಟೇಡಿಯಂನಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗಾಗಿ ಸೈಕಲ್ ಸ್ಪರ್ಧೆ ಏರ್ಪಡಿಸಿದ್ದು ಹೆಸರಾಂತ ಶಾಲೆಯ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಉತ್ತಮ ಪ್ರದರ್ಶನ ನೀಡಿದರು. ಬಹುಮಾನವಾಗಿ ಪ್ರಥಮ ವಿಜೇತರಿಗೆ ಸೈಕಲ್ ಜೊತೆಗೆ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ₹2100 ದ್ವಿತೀಯ ಬಹುಮಾನವಾಗಿ ಹಾಗೂ ₹1,100 ತೃತೀಯ ಬಹುಮಾನ ಜೊತೆಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಮಕ್ಕಳಿಗೆ ಪ್ರೋತ್ಸಾಹಿಸಲಾಯಿತು. ಈ ಕುರಿತಾಗಿ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ, ಮೊಟ್ಟ ಮೊದಲ ಬಾರಿ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗಾಗಿ ಸೈಕಲ್ ಸ್ಪರ್ಧೆ ಆಯೋಜನೆ ಮಾಡಿದ್ದು, ಸ್ಟ್ರೈಡರ್ ಸೈಕಲ್ ಹಾಗೂ ದಿಲೀಪ್ ಸೈಕಲ್ ಸ್ಟೋರ್ನವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಸೇವೆಯ ಉದ್ದೇಶದೊಂದಿಗೆ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಇದೇ ರೀತಿ ಹೊಸ ಪ್ರಯೋಗ ಚಟುವಟಿಕೆ ಮಾಡುತ್ತೇವೆ ಎಂದು ಸೈಕಲ್ ಸ್ಪರ್ಧೆ ಯಶಸ್ವಿಗೆ ಸಹಕರಿಸಿದ ಪಾಲಕರಿಗೂ ಶಿಕ್ಷಣ ಸಂಸ್ಥೆಯ ಪ್ರಮುಖರಿಗೂ ರೋಟರಿ ಕ್ಲಬ್ ಪದಾಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಿದರು. ಜೊತೆಗೆ ನಾಗರಾಜ ಮಠ ಅವರು ಕೂಡ ಮುಂಬರುವ ದಿನಮಾನಗಳಲ್ಲಿ ರಾಜ್ಯ ಮಟ್ಟದ ಇದೇ ರೀತಿಯ ಕ್ರೀಡಾಕೂಟ ಆಯೋಜನೆ ಮಾಡುವ ಯೋಜನೆ ಹೊಂದಿದ್ದು, ಆಗಲೂ ಕೂಡ ರೋಟರಿ ಕ್ಲಬ್ನವರು ಅದಕ್ಕೆ ಕೈಜೋಡಿಸುತ್ತೇವೆ ಎಂದು ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು. ಈ ಕುರಿತಾಗಿ ಸುರೇಶ್ ಚಂದ್ರಶೆಟ್ಟಿ ಅವರು ಮಾತನಾಡಿ, ಇವತ್ತು ಮಕ್ಕಳು ಶಾಲೆ ಮುಗಿದ ಬಳಿಕ ಮೊಬೈಲ್ ಬಳಕೆಯಲ್ಲಿ ವ್ಯಸ್ತರಾಗಿದ್ದಾರೆ. ಮಕ್ಕಳು ಹಾಗೂ ಪಾಲಕರನ್ನೊಳಗೊಂಡು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲೆಂದೇ ಈ ಒಂದು ಸೈಕಲ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಪ್ರತಿ ಬಾರಿ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ಮಕ್ಕಳಿಗೆ ಮಾತ್ರ ಸೈಕಲ್ ಸ್ಪರ್ಧೆ ಆಯೋಜನೆ ಮಾಡ್ತಾ ಇದ್ದೆವು. ಆದರೆ ಇದೇ ಮೊಟ್ಟ ಮೊದಲ ಬಾರಿ ವಿಶಿಷ್ಟ ಎಂಬಂತೆ 6 ವರ್ಷದ ಮಕ್ಕಳಿಗಾಗಿ ಸೈಕಲ್ ಸ್ಪರ್ಧೆ ಆಯೋಜನೆ ಮಾಡಿದ್ದು ಯಶಸ್ವಿಯಾಗಿದೆ. ಈ ಮೂಲಕ ಆರಂಭದಲ್ಲಿಯೇ ವಾಯು ಮಾಲಿನ್ಯ ತಡೆಯುವುದರ ಬಗ್ಗೆ, ಶಬ್ದ ಮಾಲಿನ್ಯ ತಡೆಗಟ್ಟುವುದರ ಬಗ್ಗೆ ಮಕ್ಕಳಲ್ಲಿ ಅರಿವು ಪ್ರಜ್ಞೆ ಮೂಡಿಸಲಾಗುತ್ತಿದೆ ಎಂದು ಸುರೇಶ್ ಚಂದ್ರಶೆಟ್ಟಿ ಅವರು ಮಾತನಾಡಿ ತಿಳಿಸಿದರು. 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಮಕ್ಕಳಿಗಿಂತ ಹೆಚ್ಚು ಪಾಲಕರು ಬಹಳ ಉತ್ಸಾಹ ತೋರಿಸಿದ್ದಾರೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ವತಿಯಿಂದ ಇದೇ ರೀತಿ ವೈವಿಧ್ಯಮಯ ಕಾರ್ಯಕ್ರಮಗಳು ರೂಪಿಸಲಿ ಎಂದು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾವಶೆಟ್ಟಿ ಪಾಟೀಲ್ ಹಾಗೂ ಕೃಪಾ ಸಿಂಧು ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಟ್ರೈಡರ್ ಸೈಕಲ್ ಸ್ಟೋರ್ನವರು, ರೊಟೇರಿಯನ್ ಅನಿಲ್ ಮಸೂದೆ, ದಿಲೀಪ್ ಸೈಕಲ್ ಸ್ಟೋರ್ಸ್ನ ನರೇಂದ್ರ ಸಾಂಗವಿ, ರೊಟೇರಿಯನ್ ರವಿ ಮೂಲ್ಗೆ, ರೊಟೇರಿಯನ್ ಸುರೇಶ್ ಸೇರಿದಂತೆ ರೋಟರಿ ಕ್ಲಬ್ ಬೀದರ್ನ ಪದಾಧಿಕಾರಿಗಳು, ಹಿರಿಯರು, ಪಾಲಕರು ಉಪಸ್ಥಿತರಿದ್ದರು. Right. Good. Hari. ಹುಷಾರ್. ಬರ್ಲಿ ಸರಿ ಮತ್ತು 3ನ್ನ ಒಂದು ವಿಜಿಲ್ ಅನ್ನು ಹಾಕಿರ್ತೀವಿ. ವಿಜಿಲ್ ಹಾಕಿದ ನಂತರ ನೀವೆಲ್ಲರೂ Fast. ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಬಹುಮಾನವಾಗಿ ನೀಡಲಾಗುತ್ತೆ. ಹೆಸರು ರೋಟರಿ ಕ್ಲಬ್ ಬೀದರ್ ವತಿಯಿಂದ ಇವತ್ತು ನಾವು ಬೀದರ್ ನಗರದ ನೆಹರು ಸ್ಟೇಡಿಯಂನಲ್ಲಿ ಸಣ್ಣ ಮಕ್ಕಳಿಗಾಗಿ, ಅಂದರೆ ಪ್ರೀ ಪ್ರೈಮರಿ ಸ್ಕೂಲ್ನ ಮಕ್ಕಳಿಗಾಗಿ ಇವತ್ತು ಸೈಕಲ್ ಸ್ಪರ್ಧೆ ಆಯೋಜನೆ ನಾವು ಮಾಡಿದ್ವಿ. ಇದರಲ್ಲಿ ನಮಗೆ ಸ್ಟ್ರೈಡರ್ ಸೈಕಲ್ಸ್ ಹಾಗೂ ದಿಲೀಪ್ ಸೈಕಲ್ ಸ್ಟೋರ್ಸ್ ಅವರು ಸಹಕಾರ ನೀಡಿದರು. ಇದರಲ್ಲಿ ನಾವು ಮೊದಲನೇ ಪ್ರೈಸ್ ಆಗಿ ಒಂದು ಸೈಕಲ್ ಕೊಡ್ತಾ ಇದ್ವಿ ಮಕ್ಕಳಿಗೆ, ವಿಜೇತರಿಗೆ. ಆಮೇಲೆ 2ನೇ ಬಹುಮಾನ ಆಗಿ ₹2100 ಹಾಗೂ ತೃತೀಯ ಬಹುಮಾನ ₹1100 ನಾವು ಕೊಟ್ಟು ಇವತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಇದರಲ್ಲಿ ನಗರದ ಹೆಸರಾಂತ ಶಾಲೆಗಳ ಮಕ್ಕಳೆಲ್ಲ ಇವತ್ತು ಭಾಗವಹಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ, ಮುಖ್ಯ ಗುರುಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇವತ್ತು ನನಗೆ ಸಹಕಾರ ನೀಡಿದಂಥ ರೊಟೇರಿಯನ್ ಹಾಗೂ ನನ್ನ ಕಾರ್ಯದರ್ಶಿ, ಖಜಾಂಚಿ ಹಾಗೂ ಇನ್ನಿತರ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತೀನಿ. ಮುಂದಿನ ದಿವಸಗಳಲ್ಲಿ ನಾವು ರೋಟರಿ ಕ್ಲಬ್ ವತಿಯಿಂದ ಇಂಥದೇ ಪ್ರಯೋಗಗಳನ್ನು ಹೊಸ ರೀತಿಯಲ್ಲಿ ನಾವು ಮಾಡಬೇಕಂತ ಅಂದಿದ್ವಿ. ನಿನ್ನೆ ನಾವು ಶ್ರೀ ನಾಗರಾಜ್
ಮಟ್ ಸರ್ ಅವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯೂತ್ ಸರ್ವಿಸಸ್ ಇದ್ದಾರೆ. ಅವ್ರಿಗೆ ಸಂಪರ್ಕಿಸಿದಾಗ ಅವರು ನಾವು ಇಲ್ಲ ರೀ, ನಾವೊಂದು ಜಿಲ್ಲಾ ಮಟ್ಟದೊಂದು ಅಥವಾ ರಾಜ್ಯ ಮಟ್ಟದೊಂದು ಸ್ಪರ್ಧೆ ಯಾವುದೋ ಆಟಗಳನ್ನು ಏರ್ಪಾಡು ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಸಹಕಾರದೊಂದಿಗೆ ಅವರು ಕೈ ಬೆರೆತು ಮುಂದಿನ ದಿವಸಗಳಲ್ಲಿ ಇನ್ನೂ ಕ್ರೀಡೆಗಳನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಇವತ್ತು ವಿಜೇತ ಆದಂಥ ನಕ್ಷ ತಂದೆ ಶಿವಕುಮಾರ್ ಅವರಿಗೂ ನಾನು ಶುಭಾಶಯ ತಿಳಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಬೀದರ್ ರೊಟ್ಟಿ ಕ್ಲಬ್ ಬೀದರ್ ವತಿಯಿಂದ ಇವತ್ತೇನು ಈ ಒಂದು ಮಕ್ಕಳಿಗಾಗಿ 1 ರಿಂದ 6ನೇ ವರ್ಷದ ಮಕ್ಕಳಿಗಾಗಿ ನಾವು ಒಂದು ಸೈಕಲ್ ರೇಸ್ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಸಾಕಷ್ಟು ಜನ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಮಕ್ಕಳೆಲ್ಲ ಅವರೆಲ್ಲ ಪಾಲಕರು, ಅವರ ಶಾಲಾ ಮುಖ್ಯಸ್ಥರೆಲ್ಲ ಭಾಳ ಹುರುಪಿನಿಂದ ನಮ್ಗೆ ಒಂದು ಮುಂದಿನ ದಿನಗಳಲ್ಲಿ ಇನ್ನೊಂದು ಒಳ್ಳೆಯ ಇನ್ನು ಇದಕ್ಕಿಂತ ದೊಡ್ಡ ಪ್ರಮಾಣದ ಈ ಒಂದು ಸೈಕಲ್ ರೇಸನ್ನು ಆಯೋಜನೆ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೂ ಇದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಮಕ್ಕಳಿಗೆ, ಪಾಲಕರಿಗೆ ಹಾಗೂ ಎಲ್ಲ ಶಾಲೆ ಮುಖ್ಯಸ್ಥರಿಗೆ ಹಾಗೂ ನಮ್ಮೆಲ್ಲ ರೋಟರಿಯ ಎಲ್ಲ ಸದಸ್ಯರುಗಳಿಗೆ ಈ ಒಂದು ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಬಯಸ್ತೀನಿ. ಸುಮಾರಿಗೆ 40ಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಭಾಗವಹಿಸಿದ್ದಾರೆ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತು. ಧನ್ಯವಾದ. ಸಿರಿಗೆ ನಡಂಗೆಲ್ಗೆ ಈ ನಾಡಿನ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಒಂದು. ಶತಮಾನ ಪೂರೈಸಿದಂಥ ರೋಟರಿ ಸಂಸ್ಥೆ ಬೀದರ್ನಲ್ಲಿ ಸುಮಾರು 5 ದಶಕಗಳಿಂದ ಬಹಳ ವಿಭಿನ್ನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೋಟರಿ ಸಂಸ್ಥೆ ಮಾಡ್ತಾ ಇದೆ. ಪ್ರತಿ ವರ್ಷವೂ ಈ ಸೈಕಲ್ ಸ್ಪರ್ಧೆಯನ್ನು ಈ ಪ್ರೌಢಶಾಲಾ ವಿದ್ಯಾರ್ಥಿಗೆ ಮತ್ತು ವಿದ್ಯಾರ್ಥಿನಿಯರಿಗಾಗಿ ನಮ್ಮ ದಿಲೀಪ್ ಸೈಕಲ್ ಸ್ಟೋರ್ನ ಮಾಲೀಕರಾಗಿರುವಂಥ ನರೇಂದ್ರ ಸಾಂಘ್ವಿ ಅವರ ಒಂದು ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಲ ಬಹಳ ವಿಶಿಷ್ಟವಾಗಿ ಪ್ರಥಮ ಬಾರಿಗೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಅವರು, ಕಾರ್ಯದರ್ಶಿಗಳಂಥ ಕೃಪಾ ಸಿಂಧು ಪಾಟೀಲ್ ಅವರು ಮತ್ತು ಕೋಶಾಧ್ಯಕ್ಷರಾಗಿರುವಂಥ ಅನಿಲ್ ಮಸೂದೆ ಅವರ ಒಂದು ಪ್ರೇರಣೆಯಿಂದ ಇವತ್ತು ಬೀದರ್ನಲ್ಲಿ ಈ 6 ವರ್ಷದ ಮಕ್ಕಳಿಗೋಸ್ಕರ ಒಂದು ಸೈಕಲ್ ಸ್ಪರ್ಧೆನ ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಯ ಉದ್ದೇಶ ಇಷ್ಟೇನೆ, ನಾವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾದ್ರೆ ನಾವೆಲ್ಲರೂ ಸೈಕಲನ್ನು ತುಳಿಯುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಆದರೆ ಈ ವಾಯು ಮಾಲಿನ್ಯ ಇರ್ಬೋದು, ಈ ಸಪ್ಪಳ ಅಷ್ಟೇ ನೋಡ್ತಾ ಇದ್ದೀವಿ, ಹೊಗೆ ಅಷ್ಟೇ ನೋಡ್ತಾ ಇದ್ದೀವಿ, ಇವೆಲ್ಲದರಿಂದ ಮುಕ್ತ ಆಗ್ಬೇಕಂದ್ರೆ ಮಕ್ಕಳಿಂದ ಆರಂಭದಲ್ಲೇ ಆ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಕ್ಕಳು ಬರೋ ದಿನಗಳನ್ನು ಹೆಚ್ಚು ಸೈಕಲನ್ನು ಬಳಸಲಿ ಅನ್ನೋ ಉದ್ದೇಶದಿಂದ ಈ ಸೈಕಲ್ ಸ್ಪರ್ಧೆನ ಇವತ್ತು ಆಯೋಜನೆ ಮಾಡಿದ್ರು. ನಿಜಗಳು ಬಹಳ ಉತ್ತಮವಂತ ಪ್ರತಿಕ್ರಿಯೆ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ನೂರಾರು ಪಾಲಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಈ ತರ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಗಿತ್ತು. ಒಟ್ಟಾರೆಯಾಗಿ ರೋಟರಿ ಸಂಸ್ಥೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಈ ಸಲ ಪ್ರಥಮ ಬಾರಿಗೆ ಇಂಥ ಒಂದು ಸ್ಪರ್ಧೆನ ಆಯೋಜನೆ ಮಾಡಿದ್ರೆ, ಹಿಂಗಾಗಿ ರೋಟರಿ ಸಂಸ್ಥೆಯ ಎಲ್ಲರಿಗೂ ಬಹಳ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅನೇಕ ಶಾಲೆಯ ಸಂಸ್ಥೆಯ ಪ್ರಮುಖರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಅವರಿಗೂ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ವಂದನೆಗಳು. ಗೆಲ್ಲುವುದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಆಗಿದ್ರಲ್ಲ ಪ್ರತಿಯೊಂದು ಮಕ್ಕಳು ಮೇಲೆ ನೋಡ್ರಿ. ರೌನಕ್ ಏನಂತೀರಿ ನಾವು ಕಳೆ ನೋಡಿ ಪಡ್ಬೇಕು. ನಾವಂತೂ ತುಂಬಾ ಖುಷಿ ಪಟ್ಟಿದ್ದೇವೆ. ಪ್ರತಿಯೊಬ್ಬರು ಯಾರೇ ಆರ್ಗನೈಸ್ ಮಾಡ್ತಾರೆ, ನಾವು ಪೇರೆಂಟ್ಸ್ ಯಾರೇ ಇರ್ಲಿ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಆರ್ಗನೈಸ್ ಮಾಡ್ಬೇಕಂತ ಒಂದು ಐಡಿಯಾ ತಗೊಂಡಿದ್ರಲ್ಲ, ಅವ್ರಿಗೆ ಸಹಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಆಯೋಜನೆ ಮಾಡಕ್ಕೆ ಅವಕಾಶ ಇರ್ತದೆ ಅಷ್ಟೇ. ಸೊ ಬಹಳಷ್ಟು ಮಕ್ಕಳು, ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ಓಡ್ಬೇಕಂತ ಇಚ್ಛೆ ಇರ್ತದೆ. ಬಟ್ ಏನೋ ಸೈಕಲ್ದಾಗ ಗಾಳಿ ಕಮ್ಮಿ ಇರ್ತದೆ, ಅದು ಯಾರು ನೋಡಿರಲಿಲ್ಲ. ಗಾಳಿ ಕಮ್ಮಿ ಇರ್ತದೆ, ಸ್ವಲ್ಪ ಬ್ರೇಕ್ ಬಿ ನೋಡಿಲ್ಲ. ಬಹಳ ಮಂದಿ ಡೈರೆಕ್ಟ್ ತಂದು ಸೈಕಲ್ ನಿಂದಿಸ್ಬಿಟ್ರು. ನಾವು ಒಬ್ಬ ಮಗು ನೋಡಿದ್ರೆ ಅದು ಮುಂದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ನೋಡಂಟಿಗೆ ಬ್ರೇಕ್ ಲೈನರ್ ಕರೆಕ್ಟ್ ಇದ್ದಿಲ್ಲ ಅದು. ಸೊ ಇವೆಲ್ಲ ಸಮಸ್ಯೆಗಳು ಇರ್ಬೋದು. ಗೆಲುವು ಮಾತ್ರ 1, 2, 3ನೇ ಅದಲ್ಲ. ಯಾರು ಮುಂದೋದ್ರು 1, 2, 3ನೇ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರು ಫಸ್ಟ್ ಸೆಕೆಂಡ್ ಬರ್ತಾರೋ ಅವ್ರಿಗೆ ನಾವು ಉತ್ಸಾಹ, ಯಾರೇ ಮಕ್ಕಳು ಇರ್ಬೋದು, ಅವ್ರಿಗೆ ನಾವು ಹೋಗಿ ವಿಶ್ ಮಾಡೋಂಥ ಭಾವನೆ ನಮ್ಮಲ್ಲಿ ಬರಬೇಕದು ಫಸ್ಟ್. ಸೊ ಅದನ್ನು ಬಿಟ್ಟು ನಾವು ಅದು ಆಯ್ತು ಇದು ಅಂತ ರೀಸನ್ಸ್ ಹೇಳೋದು ಸರಿ ಇರಲ್ಲ ಅಂತ ನನಗೆ ಅನಿಸ್ತದ. ದಯವಿಟ್ಟು ರೋಟರಿ ಕ್ಲಬ್ ಅನ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲು ಹಾಗೂ ಕಾರ್ಯದರ್ಶಿಗಳಾದ ಕೃಪಾಸಿಂಧು ಪಾಟೀಲ್ ಹಾಗೂ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ, ಹಿರಿಯ ಸದಸ್ಯರು ಕೂಡ ನಾನು ಸೂರ್ಯಕಾಂತ್ ರಾಮಶೆಟ್ಟಿ ಅಸಿಸ್ಟೆಂಟ್ ಗವರ್ನರ್ ಕಲ್ಯಾಣ ಝೋನ್ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇಲ್ಲಿ ಬಂದಂಥ ಮುದ್ದು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಮಕ್ಕಳಿಗೆ ನನ್ನ ವತಿಯಿಂದ, ನಮ್ಮ ಕ್ಲಬ್ ವತಿಯಿಂದ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಎಲ್ಲ ಪೇರೆಂಟ್ಸ್ ಮತ್ತು ಸ್ಕೂಲ್ ಟೀಚರ್ಸ್ ಏನೇನು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಏನಪ್ಪ ಅಂದ್ರೆ ನಮ್ಮ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. 30 ವರ್ಷದಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಸಲುವಾಗಿ ಕ್ಲಬ್ ವತಿಯಿಂದ ದಿಲೀಪ್ ಸೈಕಲ್ ಸ್ಟೋರ್ ಅವರಿಗೆ ತುಂಬ ಧನ್ಯವಾದ.